ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ದೊಡ್ಡ ಯೂಟ್ಯೂಬರ್ ಆಗ್ತೀನಿ. ಮದುವೆ ಆಗೋ ಟೈಮಲ್ಲಿ ಗಂಟೆ ಬರ್ಸ್ಕೊಂಡು ಕೂತವನೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ VLOG. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಮೋಟೋ ವ್ಲಾಗ್ ಟ್ರೈ ಮಾಡ್ತಾ ಇದ್ದೀನಿ. ನಿನ್ನೆ ನೈಟು ನಾನು ನನ್ನ ತಮ್ಮ ಸೇರಿಕೊಂಡು ಏನೇನೋ ಸರ್ಕಸ್ ಮಾಡಿ ಹೆಲ್ಮೆಟ್ಗೆಲ್ಲ ಮೈಕ್ ಹಾಕಿದ್ವಿ. ಅದು ಬೆಳಗ್ಗೆ ಸಖತ್ತಾಗಿ ಕೈ ಕೊಟ್ಟಿದೆ. ಈ ಮೋಟೋ ವ್ಲಾಗ್ ಸೆಟಪ್ ಮಾಡೋ ಅಷ್ಟರಲ್ಲಿ ಪ್ರಾಣ ಹೋಗ್ಬಿಡ್ತು ನಂದು. ಇಲ್ಲಿ ನೋಡ್ಬೋದು, ಸ್ಟ್ರ್ಯಾಪ್ ಆನ್ಲೈನಲ್ಲಿ ತರಿಸ್ಕೊಂಡು ಮೊಬೈಲ್ ಮೌಂಟು. ಇವ್ರು ನಮ್ಮ ಎಕ್ಸ್ಪೆರಿಮೆಂಟ್ ಈ ಲ್ಯಾಬ್ಗಳಲ್ಲಿ ಇಲ್ಲಿ ಇರುತ್ತಲ್ಲ, ಇಂಜೆಕ್ಷನ್ ಕೊಟ್ಟು ಸಾಯಿಸೋಕ್ಕಿದೆ ಆ ಥರದ್ದು. ಯೂಸ್ಫುಲ್ ಟುಡೇ. ಚಿನ್ ಮೌಂಟು ವೈಬ್ರೇಷನ್ ಬರ್ಬೋದು ಅನ್ಸುತ್ತೆ, ನಾಳೆ ನೋಡೋಣ. ಮೈಕಿಗೋಸ್ಕರ ಬಂದಿದ್ದು ಜುಗಾಡೆಲ್ಲ ಮಾಡಿದ್ದೀನಿ. 3.5 mm ಕನೆಕ್ಟರು, ಲೈಟ್ನಿಂಗ್ ಪೋರ್ಟು. ಇದು ಬಂದು ಬೋರ್ಡ್ದು ಮೇಲ್ ಟು ಫೀಮೇಲು, ಫೀಮೇಲ್ ಟು ಮೇಲ್ ಅವೆಲ್ಲ ಇಗ್ನೋರ್ ಮಾಡಿ ಇಲ್ಲಿಗೊಂದು ಮೈಕ್ ಇಟ್ಟಿದ್ದೀನಿ. ಈ ಹಾಡು ಕೇಳೋದೆಲ್ಲ ಎಲ್ಲಿ ತುರುಕಿದ್ದೀನಿ. ಈ ಸೈಡ್ಗೆ ವಯರ್, ಎಕ್ಸ್ಟ್ರಾ ವಯರು ಇಲ್ಲಿ ನೋಡ್ಬೋದು, ಇದು ಒಳಗಡೆ ತುರುಕಾಗಿಲ್ಲ. ಸೊ ಆಚೆಗಡೆ ಕಾಣೋ ಥರ ಇಟ್ಟಿದ್ದೀನಿ. ನಾಳೆ ಮೋಟೋ ವ್ಲಾಗ್ ಏನಾದರೂ ಬಂತು ಅಂದರೆ ಇದು ಆಪ್ರೇಷನ್ ವರ್ಕ್ ಆಗಿದೆ ಅಂತ, ಇಲ್ಲಾಂದರೆ ಆಪ್ರೇಷನ್ ಸಕ್ಸಸ್, ಪೇಷಂಟ್ ಡೆಡ್. 6.5 hours later. ಪೇಷಂಟ್ ಡೆಡ್ಡು, ಮೈಕು ವರ್ಕ್ ಆಗಿಲ್ಲ, ಹಾಗಾಗಿ ಈ ಫುಲ್ಲು ವಿಡಿಯೋದಲ್ಲಿ ವಿಂಡ್ ನಾಯ್ಸ್ ಕೇಳಿಸುತ್ತೆ ನಿಮಗೆ. ಈ BMTC ಅವರಂತೂ ಬಸ್ನ ಏರೋಪ್ಲೇನ್ ಅನ್ಕೊಂಡು ಓಡಿಸ್ತಾ ಇರ್ತಾರೆ ಅನಿಸುತ್ತೆ. ಹಿಂದೆ ಮುಂದೆ ಮೇಲೆ ಕೆಳಗೆ ಏನೂ ನೋಡೋದಿಲ್ಲ. ಈ ಎಲೆಕ್ಟ್ರಿಕ್ ಬಸ್ಗಳಂತೂ ಮೇಲೆ ಹೊತ್ಕೊಂಡೋದ್ರೂ ಗೊತ್ತಾಗಲ್ಲ ನಮಗೆ. ಟ್ರಾಫಿಕ್ ಜಾಮ್ ಆಗಿರೋದಕ್ಕೆ ಎಲ್ಲರೂ ನೋಡಿ ರಾಂಗ್ ವೇಲಿ ಹೆಂಗೆ ರಾಜಾರೋಷವಾಗಿ ಬರ್ತಾ ಇದ್ದಾರೆ. 2 ವೀಲರ್ಗಳು ಅರ್ಥ ಆಗುತ್ತೆ ಗುರು. ಇಲ್ಲಿ ನೋಡಿ BMTC ಅವ್ರು ಕೂಡ ರಾಂಗ್ ವೇಲ್ ಹೋಗೋಕ್ಕೆ ಸ್ಕೆಚ್ ಆಗ್ತಾ ಇದ್ರು. ಮೋಟೋ ವ್ಲಾಗಿಂಗ್ ಏನೋ ಸ್ವಲ್ಪ ಕಷ್ಟನೂ ಇದೆ, ಬಟ್ ನನಗೆ ಗೊತ್ತು ಇದರಲ್ಲಿ ಮಜಾ ಕೂಡ ಇರುತ್ತೆ ಅಂತ. ಸೊ ಹಿಂಗೆ ನಿಧಾನಕ್ಕೆ ಕಂಟಿನ್ಯೂ ಮಾಡೋಣ. ಅಣ್ಣ ಫುಲ್ ರೇಸ್ ಆಡೋ ಮೂಡಲಿದ್ದ ಅನಿಸುತ್ತೆ, ಬಟ್ ನಾನು ಇರಲಿಲ್ಲ, ಬದುಕೊಳ್ಳಿ ಅಂತ ಬಿಟ್ಟಿದ್ದೀನಿ. ಸ್ವಲ್ಪ ಹೈವೇ ಸಿಕ್ಕರೆ ನಾನು ತೋರಿಸ್ತಾ ಇದ್ದೆ. ಗಾಡೀಲಿ ಫ್ಯೂಲ್ ಕಮ್ಮಿ ಇತ್ತು, ಫ್ಯೂಲ್ ಹಾಕ್ಸೋದಕ್ಕೆ ಬೊಗ್ಲಿಗುಂಟೆ ರೀಚ್ ಆದೆ. ಇವ್ರು ನೋಡಿ, ಊರು ಬಿಟ್ಟು ಅವ್ರು ಬಂದ್ಬಿಟ್ಟವ್ರೆ, ನಮ್ಮೂರನ್ನ ಹಾಳು ಮಾಡಾಕ್ತವ್ರೆ. ದೇವರೆಲ್ಲ ನಿಮ್ಗೆ ಹಿಂಗೆ ಕಳಿಸ್ಬಿಡಪ್ಪ. ರಿಜೆಕ್ಟ್ ಮಾಡಿದ್ರು. ನಮಸ್ತೆ ಆಂಟಿ, ಹಾಯ್. 20 ರೂಪಾಯಿಗೆ ಹಾಕಿ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಫೈನ್ ಕಟ್ಟಿದ್ದೆ ಎಲ್ಲಿ ಅಂತ ನಿಮ್ಗೆ ಇವತ್ತು ತೋರಿಸ್ತೀನಿ ಬನ್ನಿ. ನನ್ನ ಹತ್ರ ಅವಾಗ ಪಲ್ಸರ್ 220 ಇತ್ತು. ಸಿಗ್ನಲ್ ನಾನೇ ಫುಲ್ಲು ಮುಂದೆ ನಿಂತಿದ್ದೆ. ಹಿಂಗೆ ಇಂಡಿಕೇಟ್ರ್ ಹಾಕ್ಕೊಂಡು ನಿಧಾನಾಗಿ ಹಿಂಗೆ ಸೈಡಿಗೆ ಬಂದೆ ಗುರು. ಹಿಂಗೆ ತಿರುಗಿ ನೋಡಿದೆ, ಫುಲ್ಲು ಖಾಲಿ ರೋಡ್ ಕಾಣಿಸ್ತು. ಹಿಂಗೆ ಎಕ್ಸ್ಲೇಟ್ರ್ ಕೊಟ್ಟೆ, ಸೀದಾ ಪೊಲೀಸವ್ರ ಮುಂದೆ ನಿಂತ್ಕೊಂಡೆ. ಓವರ್ ಸ್ಪೀಡ್ ಅಂತ 1000 ರೂಪಾಯಿ ಕಿತ್ಕೊಂಡ್ರು. ಫೋನ್ಪೇ ಮಾಡಿ ಸೀದಾ ಊರ ಕಡೆ ಹೊರಟಿದ್ದೆ. ನಾವಿವತ್ತು ಚಿಕ್ಕದಾಗಿ ರೈಡ್ ಮಾಡೋಣ ಅಂದ್ಕೊಂಡು ರೀಸೆಂಟ್ ವೀಡಿಯೋದಲ್ಲಿ ಫೇಮಸ್ ಯೂಟ್ಯೂಬರ್ ಗೌತಮ್ ನಾಯ್ಡು ತೋರಿಸಿರೋ ಜಾಗಕ್ಕೆ ಹೋಗ್ತಾ ಇದ್ವಿ. ನನ್ನ ಜೊತೆ ರೈಡ್ಗೆ ನನ್ನ ಚೈಲ್ಡ್ಹುಡ್ ಫ್ರೆಂಡು ತಮಿಳ್ನಾಡಿಂದ ಜಾಯ್ನ್ ಆಗ್ತಾ ಇದ್ದ. ಅವನ ಹೆಸರು ನಿಮಗೆ ಸಸ್ಪೆನ್ಸ್ ಆಗೇ ಇರಲಿ, ನಾನು ಅವನ ತಮಿಳ್ನಾಡು ಅಂತಲೇ ಕರಿತೀನಿ. ಸೊ ಅವ್ನು ಬರೋವರೆಗೂ ಇವಾಗ ವೇಟ್ ಮಾಡೋಣ. ಅಕ್ಕ ನಮ್ಮ ಕರಿ ಬಂದ ಬಂದಾಡು ಬಿಕ್ಕದ ಸಿಂಗಾರಿ, ಬಂದಾಡು ಚಂದಿರ ಚೆಕ್ಕೋಗಿ, ಬಂದಾಡು. ಮಗನೇ ಇರುತ್ತೆ ಅದು. ಇದೇನಿದು? ಏನು ಇದು
ಇದನ್ನ ನಾವು ಇನ್ನೊಂದು ಕಡೆ ಹಿಂಗೆ ಉಲ್ಟಾಯಿಂದ ಬೇಕಾದ್ರೆ ಈ ಥರ ಹಾಕೊಬೋದು ಹಿಂಗೆ ಸ್ಕ್ರೂ. ಇದೆಲ್ಲ ತೊಗೊಂಡಿದ್ದ ಈಗ ಇದು ಫುಲ್ ಮೌಂಟೇ ಬರುತ್ತೆ ಸೆಟ್ಟು ಹಿಂಗೆ ತಗೊಂಡು ಹಾಕಿದ್ದೀನಿ. ಸ್ಟೋರೇಜ್ ಎಲ್ಲ ಸ್ಟೋರೇಜ್ ತೆಗೆಸ್ಕೊಳ್ಳುತ್ತೆ. ಮುಂಚೆ ಕೆಳಗೆ ಮಾಡಬೇಕಿತ್ತು ಇಲ್ಲ ಇಲ್ಲ ಕರೆಕ್ಟಾಗೈತೆ. ವಾಯ್ಸ್ ಎಲ್ಲ ಹೆಂಗೆ ಬರುತ್ತೆ ಗೊತ್ತೇ ಇಲ್ಲ ಸರ್. ನಾವು ನೋಡಬೇಕು, ನೆನೆ ರಾತ್ರಿ ನೋಡ್ದಲ್ಲ ಬಸ್. ಅವಾಗ ತಿರುಗಿ ಫೋನ್ ನೋಡ್ತಾ ಇರು. ನನ್ನ ಮೊಬೈಲ್ ಇದರಿಂದ ಫೋನ್ ಬಿದ್ದೋದ್ರೆ ಆಯ್ಕೊಂಬರ. ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದ್ದೆ ಸಟ್ ದೊಡಂ. ಸೊ ಫೈನಲಿ ನಮ್ಮ ತಮಿಳ್ನಾಡಿನ ದೋಸ್ತ್ ಬಂದ. ಏನಿಲ್ಲ ನಡಿ ಫುಲ್ ಪಂಕಾಗಿ ರೆಡಿಯಾಗಿ ಬಂದ್ಬಿಟ್ಟವನೇ ಗುರು ಇವನು. ನಾನು ಓಡಿಸ್ತಾ ಇರೋ ಗಾಡಿ ಬಜಾಜ್ ಡಾಮಿನಾರ್ 400 ಅಂತ ಹೆಸರಿಗೆ, ಬಟ್ 373cc ಲಿಕ್ವಿಡ್ ಕೂಲ್ಡ್ ಇಂಜಿನ್. ಆಮೇಲೆ ಇದು ಸಿಂಗಲ್ ಸಿಲಿಂಡರ್ ಗುರು. ಸಿಂಗಲ್ ಸಿಲಿಂಡರ್ ಇದ್ರೂ ಪರ್ಫಾರ್ಮೆನ್ಸ್ಗೇನು ಕಮ್ಮಿ ಇಲ್ಲ, ಒಳ್ಳೆ ಮೈಲೇಜ್ ಸಿಗುತ್ತೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನೋಡಿ ಇವತ್ತು ಸಿಸ್ಟರ್ ಸ್ಕೂಲಲ್ಲೆಲ್ಲ ಇರೋವಾಗ ನಾವು ಯಾರಾದರೂ ಹಿಂಗೆ ಗುಂಪು ಬೈಕರ್ಗಳು ಹೋಗ್ತಾಯಿದ್ರೆ ಅವ್ರು ನೋಡ್ಕೊಂಡು ಅನ್ಕೋತಾ ಇದ್ವಿ, ಮಚ್ಚ ನಾವು ಯಾವಾಗ ಹಿಂಗೆ ಹೋಗೋದು ಅಂತ. ಸೊ ಇವಾಗ ನಮ್ಮ ಟೈಮು, ಬನ್ನಿ ಸುತ್ತಾಡೋಣ. ಹಾಗೆ ನೀವೆಲ್ಲರೂ ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನನ್ನ ಸ್ಪೀಡೋಮೀಟ್ರು 0 ತೋರಿಸ್ತಾ ಇದೆ. ಯಾಕೆ ಏನು ಕೇಳಬೇಡಿ, ಬಟ್ ಇದು ಚೆನ್ನಾಗಿದೆ, 0ನೇ ಇರಲಿ. ನೀನ್ ಏನಾದ್ರೂ ಬೈಕೋ, ನನ್ಗೆ ಏನು ಕೇಳಲ್ಲ. ರಕ್ಕಿ ಟೀ ಬೇಕಾ ಜ್ಯೂಸ್ ಬೇಕಾ? ಈ ಥರ ಪೀಪಲ್ ಇಷ್ಟ ಆಗಲ್ಲ ನನಗೆ. ದಮ್ ಹೊಡಿಯೋದು ಕಲಿಬೇಕು, ಎಣ್ಣೆ ಹೊಡಿಯೋದು ಕಲಿಬೇಕು, ಗುಡ್ಕಾಯಿ ಕಂದು ಹಾಕೊಳ್ಳೋದು ಅದೆಲ್ಲ ಕಲಿಬೇಕು. ಇದನ್ನ ನಿಮ್ಮ ಅಮ್ಮಗೂ ಕಳಿಸ್ತೀನಿ ಇವಾಗ. ನಾನೇನಾದ್ರೂ ಇವನೇ ಅದಕ್ಕೆ ಹತ್ಕೋ. ಸಿಗರೇಟ್ ಬೇಕಾ ಸಿಗಾರ್ ಬೇಕಾ? ಸರಿ. ಬಿಸಿಲಂತೂ ಸರಿಯಾಗಿ ಹೊಡಿತಿದೆ ಅಲ್ಲ. ಏನು ಸೊ ಒಳ್ಳೆ ಟೀ ಕುಡ್ಕೊಂಡು ಕೋಕ್ ಕುಡಿದು ನಮ್ಮ ಪಯಣ ಸಾಗಿಸ್ತಾ ಇದ್ದೀವಿ. ಸೂಲೂರಿಂದ 4-5 ಕಿಲೋಮೀಟ್ರು ಡೈವರ್ಷನ್ಗೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಮ್ಮಂಥವ್ರಿಗೆಲ್ಲ ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಾರೋ. ಹಂಗೂ ಹಿಂಗೂ ಹೈವೇ ದಾಟ್ಬಿಟ್ಟು ಸರ್ವಿಸ್ ರೋಡ್ ತೊಗೊಂಡ್ವಿ. ಈ ರೋಡಲ್ಲಿ ಹಿಂಗೆ ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಹೋದರೆ ನಮ್ಮ ಡೆಸ್ಟಿನೇಷನ್ ಸಿಗುತ್ತೆ ಅನಿಸುತ್ತೆ. ನಮ್ಮ ತಮಿಳ್ನಾಡು ಹಿಂಗೆ ಅವಾಗವಾಗ ದಾರಿ ತಪ್ತಾ ಇರ್ತಾನೆ, ನಾನು ಅವನ್ನ ವಾಪಸ್ ಕರ್ಕೊಂಬರ್ತಾ ಇರ್ತೀನಿ. ಹಿಂಗೆ ಒಂಚೂರು ಮುಂದೆ ಹೋದ ತಕ್ಷಣ ಒಬ್ಬ ಸ್ಕೂಲ್ ಹುಡುಗ ಡ್ರಾಪ್ ಕೇಳ್ದ. ನಮಗೆ ಕಂಟೆಂಟು ಎಲ್ಲಿಗೆ ಬಿಡಬೇಕು? ಹತ್ತು ಅದೆಲ್ಲಿ ಬರುತ್ತೆ ನನಗೆ ಗೊತ್ತಿಲ್ಲ, ನೀನೇ ಹೇಳ್ಬೇಕು ಸ್ಟಾಪ್ ಮಾಡು ಅಂತ. ಇಲ್ಲ ಅಂದ್ರೆ ಕರ್ಕೊಂಡು ಹೋಗ್ಬಿಡ್ತೀನಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ. ಏನು ಹಿಂಗೆ ಇಲ್ಲೊಂದು ಬೆಟ್ಟದ ಮೇಲೆ ದೇವಸ್ಥಾನ ಇದೆ, ಗೊತ್ತೇನೋ ನಿನ್ಗೆ? ಅಪ್ಪಿ
ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ದೊಡ್ಡ ಯೂಟ್ಯೂಬರ್ ಆಗ್ತೀನಿ. ನೇಮಾ ಇದೇನಾ? ಹೇಳ್ತೀನಿ ನೋಡಿ. ಸೋಮ 43 ಅಂತ. ಏನು ಹೇಳು? ಹುಡುಕ್ತೀಯ ಇವತ್ತು? ನಾನು ನೋಡ್ತೀನಿ, 5 ನಿಮಿಷದಲ್ಲಿ ಚೆಕ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಾಪಸ್ ಬರ್ತೀನಿ ನಿಮ್ಮ ಮನೆಗೆ. ಸರಿನಾ? ಬಾಯ್. ಆ ಹುಡುಗನ ಡ್ರಾಪ್ ಮಾಡಿ ನಾವು ಮತ್ತೆ ಬೆಟ್ಟ ಹುಡ್ಕೊಂಡು ಹೊರಟ್ವಿ. ಇಲ್ವೇ ಅಣ್ಣಂದು ಕೇಳೋ ಸ್ಕೂಲಲ್ಲೇ ಐತಿಲ್ಲ ಎಲ್ಲಾದ್ರು ಅಂತ. ನನಗೇನು ಗೊತ್ತು, ನಾನು ಹುಡುಗನೇ ಬತ್ತವನ್ ಕೊಡೋ. ಬೆಟ್ಟದ ಮೇಲೆ ದೇವಸ್ಥಾನ ಇದೆ ಇಲ್ಲೊಂದು ಸ್ಕೂಲ್ ಪಕ್ಕ. ಹಾಂ ಏ ಹೀರೋ, ನಿಂಗೆ ಇವಾಗ ಏನು ಕೆಲಸ ಇಲ್ವಾ? ಬಾ ನಮ್ಮ ಜೊತೆ ಹೋಗಿ ಬರೋಣ. ಹೊಲ್ದಾಗ ಹೋಗ್ಬೇಕಾ? ಸರಿ ಹೋಗ್ಬಿಟ್ಟು ಬಾ. ಹಾಂ ಏಪ್ಪ ರೈಟ್ ಈ ಕಡೆ ಅಮ್ಮ, ಲಾರಿ ತಡಿ. ರೈಟ್ ಪಕ್ಕ. ನನ್ನ ಮಗ ನಂಬೋದೇ ಇಲ್ಲ ಅವರು. ನಾನೇನೇ ಭಾಷೆನಲ್ಲಿ ಹೇಳಿದೆ ನಿನಗೆ ಬಾ. ಏನ್ ಬ್ರೋ ಇದೆ ತಾನೇ? ಹಾಂ ನಡಿ. ಸರ್ಕಣ. ಎಷ್ಟು ದೂರ ಇದೆ ಗೊತ್ತಿಲ್ಲ. ಒಳ್ಳೆ ಆಫ್ ರೋಡ್ ಸ್ಟ್ರೆಚ್ ಇದೆ, ನೋಡೋಣ ಹೆಂಗಿರುತ್ತೆ ಅಂತ. ಹೋಗು, ಈ ಕಡೆಯಿಂದ ಹೋಗು. ಓಯ್ ಕರಿ, ಇಲ್ಲಿಂದಾನೆ ಹೋಗು ಹಂಗೆ. ಹಚ್ಚೋ ಹಿಂಗೆ ಹೋಗಿ ಮೇಲೆ ಹೋಗು. ಏನಾಗಲ್ಲ, ಹೋಗಲೇ. ಲೈಫಲ್ಲಿ ಭಯ ಇಲ್ಲ ಅಂದ್ರೆ ಏನು ಬೇಕಿದ್ರು ಮಾಡ್ಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ.
ರಾಕೇಶ್ ಎಗಸ್ಬಿಟ್ಟು ಹೋಗ್ಬಿಡ್ತಾ ಇದ್ದೆ ಹಿಂಗೆ. ನಿಜ ಲ್ಯಾಂಡಿಂಗು. ಇಲ್ಲಿಗೆ ಥ್ಯಾಂಕ್ ಯು ಗೌತಮ್ ನಾಡು ಭಯ್ಯ. ನಿಮ್ಗೆ ದೇವ್ರು ಹಿಂಗೆ ಒಳ್ಳೆ ಬುದ್ಧಿ ಕೊಡಲಿ. ಈ ಥರ ಪ್ಲೇಸಸ್ನ ತೋರಿಸ್ತಾ ಇರಿ. ಬೈಕ್ ಚೆನ್ನಾಗಿ ಕಾಣ್ತಾ ಇದೆ ನಿಂದು, ಬೈಕ್ ಚೆನ್ನಾಗಿ ಕಾಣ್ತಾ ಇದೆ. ಸರಿ, ಯಾವನಿಗೆ ಗೊತ್ತು? ಸೆಸ್ಕಿ ಇನ್ ದ ಹೌಸ್. ಮಕ್ಕಳೆಲ್ಲ ಇದ್ದಾರೆ ಇಲ್ಲಿ. ಹಿಂಗೆ ಹೋಗಿ ತಗೊಂಬರ್ಬೋದು. ಹಾಯ್, ಏನು ನಿನ್ನ ಹೆಸರು? ಪ್ರಜ್ವಲ್. ಎಲ್ಲೋದ್ರೂ ಬಿಡಲ್ಲ ಕಣೋ ನೀವು ನನ್ನ. ನಿನ್ನ ಹೆಸರು? ನಿಶಾಂತ್. ಎಲ್ಲಿ ಇದೇ ಸ್ಕೂಲಾ ನೀವು ಮಠದವರಾ? ಗೌತಮ್ ನಾಯ್ಡು ಅವ್ರು ನೋಡ್ಕೊಂಡೆ ನಾವು ಬಂದಿದ್ದೀವಿ ಇಲ್ಲಿಗೆ. ಭಯ್ಯ ನಿಮ್ಮ ಫ್ಯಾನ್ಸ್ ನೋಡಿ ಎಲ್ಲ ಕಡೆ ಇದ್ದಾರೆ. ಏನು ಮದುವೆ ಆಗೋ ಟೈಮಲ್ಲಿ ಗಂಟೆ ಬರ್ಸ್ಕೊಂಡು ಕೂತವನೆ. ಇದಿರೋದಕ್ಕೆ ಗುರು ಕಾಪಾಡ್ತಿರೋದು. ಯಾರು ಕೊಟ್ಟಿದ್ದದು? ನನ್ನ ಫ್ರೆಂಡು. ಯಾರು ನಿನ್ನ ಫ್ರೆಂಡ್ ಹೆಸರೇನು? ಗೊತ್ತಿಲ್ಲ. ಕಳ್ಸ್ಬಿಟ್ಟೆ. ಹುಡುಗರಂತೂ ಕೊಟ್ಟಿರಲ್ಲ. ಅದೇ ಅದಕ್ಕೆ ಯಾರು ಕೊಟ್ಟಿದ್ದೆ ಹೆಸರು ಹೇಳು ಅಂತ. ಸರಿ, ಟೋಕನ್ ನಂಬರ್ ಹೇಳು. ಆಯಿತು, ಟೋಕನ್ ನಂಬರ್ 4. ಸರಿ. ಹಿಂಗೆ ಬಾರೋ. ಏಯ್ ಬರುತ್ತೆ ಬಾರೋ, ನಾನು ಇವಾಗ ಹಿಂಗೆ ಬಂದಿದ್ದು. ಹೋಗ್ಬಿಡು, ಜೋರಾಗಿ ಹೋಗ್ಬಿಡ, ಅಲ್ಲಿಗೆ ಸಿಗಾಕೊಂತ್ಯಾ. ಗುಡ್. ನಮ್ಮ ಕಪಿ ಚೇಷ್ಟೆ ಎಲ್ಲ ಮುಗಿದ್ಮೇಲೆ ನಾವು ಬೆಟ್ಟದ ಮೇಲೆ ಇರೋ ಶಿವನ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನಕ್ಕೆ ಆ ಮಠದ ಮಕ್ಕಳೇ ಪ್ರತಿದಿನ ಬಂದು ಪೂಜೆ ಮಾಡೋದು. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಕೈ ಮುಗ್ಬಿಟ್ಟು ಬಂದೆ. ಈ ಥರ ಜಾಗಗಳಿಗೆ ಹೋದ್ಮೇಲೆ ಆ ಜಾಗಗಳನ್ನ ಕ್ಲೀನಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅಟ್ಲೀಸ್ಟ್ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಗಲೀಜು ಮಾತ್ರ ಮಾಡಬೇಡಿ. ಹೋಗಿ ದೇವ್ರಿಗೆ ಕೈ ಮುಗ್ಬಿಟ್ಟು ವಾಪಸ್ ಬೆಂಗಳೂರು ಕಡೆ ಬಂದ್ವಿ. ಒಳ್ಳೆ ಸನ್ಸೆಟ್ ಪಾಯಿಂಟ್ ಇದು. ಅಷ್ಟು ದೂರ ಹೋದ್ಮೇಲೆ ಒಳ್ಳೊಳ್ಳೆ ಫೋಟೋಸ್ ಕ್ಲಿಕ್ ಮಾಡದೆ ಬರೋಕ್ಕೆ ಸಾಧ್ಯನಾ? ಒಂದು 10-15 ನಿಮಿಷ ಮಕ್ಕಳ ಜೊತೆ ಆಟ ಆಡಿ ಸ್ವಲ್ಪ ಫೋಟೋಸ್ ತೊಗೊಂಡು ವಾಪಸ್ಸು ಬಂದ್ವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.